ಕಮಾನ್ ಭರತ್, ಈಗ್ಲಾದ್ರೂ ಏನಾಯ್ತು ಅಂತ ಹೇಳ್ಬಾರ್ದಾ? ಯಾವುದು? ಅದೇ ಗಲಾಟೆದು. ನಾವು ಸುಲ್ತಾನ್ ಅಡ್ಡದಲ್ಲಿ ಕಾಯ್ತಾ ಇದ್ವಿ. ಅಯ್ಯೋ ಸರಿ, ನೀವ್ ಅಡ್ಡದಲ್ಲಿ ಕಾಯ್ತಿದ್ರಿ. ಒಂದು ಬೈಕ್ ಬಂತು, ಠಾಕೂರ್ ಇದ್ದ. ನೀವ್ ರಿವಾಲ್ವರ್ ತೋರಿಸಿ ಅವನ್ನ ಕ್ಯಾಚ್ ಮಾಡೋಕ್ ಟ್ರೈ ಮಾಡಿದ್ರಿ. ಅವನು ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ದ. ನೀವಿಬ್ರು ಬಿದ್ದು ಉರುಳಾಡೋದಕ್ ಶುರು ಮಾಡಿದ್ರಿ. ಆಮೇಲೆ ಏನಾಯ್ತು? ಗುಡ್ಡಿ ಬಂದ್ಲು. ಗುಡ್ಡಿನ? ಗುಡ್ಡಿ ಯಾಕೆ ಬಂದ್ಲು? ಗುಡ್ಡಿ ಹೇಗಿದ್ಯೋ? ಚೆನ್ನಾಗಿದ್ದೀನಮ್ಮ. ಎಲ್ಲಿ? ಇವಾಗ ಹೇಗಿದ್ದಾನಮ್ಮ? ಫೈನ್, ವೆರಿ ಫಾಸ್ಟ್ಲಿ ರಿಕವರ್. ಕೂತ್ಕೋ ಬಾಮ್ಮ. ಪರವಾಗಿಲ್ಲ. ಯಾಕಮ್ಮ ನಾಚಿಕೆ? ಕೂತ್ಕೋ. ಅಯ್ಯೋ ಅಜ್ಜಿ, ನಾಚ್ಕೊಳ್ಳೋದ? ನಾ ಬರಕ್ ಮುಂಚೆ ಅಂಕಲ್ ನ ಗಟ್ಟಿಯಾಗಿ ತಪ್ಕೊಂಡ್ ಕೂತಿದ್ರು. ಯಾವತ್ ಡಿಸ್ಚಾರ್ಜ್ ಮಾಡ್ತಾರೆ? 15 ದಿನ ಆಗುತ್ತೆ. ನಮ್ಮನೆಗೊಂದಿನ ಬಾಮ್ಮ. ಕಾಯ್ತಿದ್ದಾಳೆ ನಿಮ್ ಪರ್ಮಿಷನ್ಗೋಸ್ಕರ. ಸರಿಯಪ್ಪ, ನಾನು ಹೋಗ್ಬರ್ಲಾ? ಆಯ್ತು. ಯಾಕೆ ನೀನ್ ಬರಲ್ವಾ? ಡ್ಯೂಟಿ ಮುಗಿಬೇಕಲ್ಲ. ಡ್ಯೂಟಿ ಮುಗಿತಲ್ಲ, ಬಾ. ನಮಸ್ಕಾರ ಸರ್. ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ, ನೀವ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೋಸ್ಕರ ನಿಮ್ ಒಳ್ಳೇದಕ್ಕೆ ಒಂದೆರಡು ಮಾತು ಹೇಳೋಗೋಣ ಅಂತ ಬಂದೆ. ನೋಡಿ, ACP ಭರತ್ ಅಂದ್ರೆ ಇಡೀ ಡಿಪಾರ್ಟ್ಮೆಂಟ್ ನಲ್ಲೇ ಅಷ್ಟೇ ಯಾಕೆ ಕ್ರಿಮಿನಲ್ಸ್ಗಳು ಕೂಡ ಟೆರರ್ ಅಂತಾರೆ. ಆದ್ರೆ ಮರಕ್ಕಿಂತ ಮರ ದೊಡ್ಡದು ಅಂತ ಒಂದ್ ಮಾತಿದೆ ಗೊತ್ತಾ? ಹಾಗೆ ನಾವು ಮೊದ್ಲು ಯಾರ ಮೇಲೂ ಕೈ ಮಾಡೋದಿಲ್ಲ. ಮೊದ್ಲು ತಿಳಿಸ್ತೀವಿ, ಆಮೇಲೆ ಎಚ್ಚರಿಸ್ತೀವಿ. 3ನೇ ಸಲಕ್ಕೆ ಮಾತ್ರನೇ ಮುಚ್ಚಾಕೋದು. ನಿಮ್ ಪಾಡಿಗೆ ಸುಮ್ಮನೆ ಇದ್ಬಿಡಿ. ಮಂತ್ಲಿ ಎಷ್ಟು ಅಂತ ಹೇಳಿ ಕಳಿಸ್ಕೊಡ್ತೀವಿ. ಅದು ಕ್ಯಾಶ್ ರೂಪದಲ್ಲೋ ಇಲ್ಲ ಗಿಫ್ಟ್ ರೂಪದಲ್ಲಾದ್ರೂ ಓಕೆ. ಸುಮ್ನೆ ಅಲೆಗ್ ವಿರುದ್ಧವಾಗಿ ಈಜಿದ್ರೆ ನಷ್ಟ ನಿಮಗೆ. ಯಾಕೆ ಅಂದ್ರೆ ತಂದೆಗೆ ಮಾತ್ ನೆಟ್ಟಗ್ ಬರಲ್ಲ, ನಿನಗೆ ನಡೆಯೋಕ್ಕಾಗಲ್ಲ. ಉಳಿದಿರೋದು ಇಬ್ರು ಹೆಂಗಸರು. ಅವ್ರಿಗೂ ಕೈಕಾಲ್ಗಳು ಹೋದ್ರೆ ಭಿಕ್ಷೆ ಬೇಡ್ಬೇಕಾಗತ್ತೆ. ಅಂದ್ರೆ ಮುಖ ಯಾರ್ದು ಅಂತ ಗೊತ್ತಾಗ್ಲಿಲ್ಲ ಸರ್? ಇಲ್ಲ, ಆದ್ರೂ ಒಂದಂತೂ ಗ್ಯಾರಂಟಿ, ನಮ್ಮ ಇನ್ವೆಸ್ಟಿಗೇಷನ್ ಯಾವುದೋ ಒಂದು ಬಲವಾದ ಸರ್ಪಕ್ಕೆ ಸಂಬಂಧಪಟ್ಟಿದೆ. ನಾವು ಹೋಗ್ತಾ ಇರೋ ದಾರಿಯ ಆ ಸರ್ಪ ಇರೋ ಹುತ್ತದ ಕಡೆನೆ. ನೀನೊಂದು ಕೆಲಸ ಮಾಡು ಸರ್, ಆ ಕೇಸ್ಗೆ ಸಂಬಂಧಪಟ್ಟ ಎಲ್ಲಾ ಫೈಲ್ಸ್ನು ಇಲ್ಲೇ ತಂದ್ಬಿಡು. ಇಲ್ಲೇ ಡಿಸ್ಕಸ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು. ಓಕೆ ಸರ್. ಹಾಯ್. ಹಾಯ್. ಬಾ. ಅಂಜಲಿ, ಇವ್ರು ನನ್ನ ಕಲೀಗ್ ಸಲೀಂ. ಹಲೋ. ಹಲೋ, ನಾನೇನಾದ್ರೂ ನಿಮಗೆ ಡಿಸ್ಟರ್ಬ್ ಮಾಡಿದ್ನಾ? ಚೇಚೆ, ನನ್ನಿಂದ ನಿಮಗೆ ಡಿಸ್ಟರ್ಬ್ ಆಗ್ತಿದೆ ಸರ್. ನಾನು ಬರ್ತೀನಿ. ಓಕೆ ಸಲೀಂ.
ಹೇ ಜಿಲಿ, ಏನ್ ಮಾಡ್ತಾ ಇದ್ಯಾ? ನೀ ನನಗೆ ಪೂರ್ತಿ ಹೇಳಲೇಬೇಕು. ಅಯ್ಯೋ ಕರ್ಮ. ಪ್ಲೀಸ್ ಭರತ್. ಸರಿ ನಾನು ಎಲ್ಲಿದ್ದೆ? ನಾನ್ ಠಾಕೂರ್ನ ಅಯ್ಯೋ ಅದೆಲ್ಲ ಆಯ್ತು. ನೀನು ಠಾಕೂರ್ನ ಹಿಡ್ಕೊಂಡು ಹೊಡಿತಾ ಇದ್ದೆ. ಆಮೇಲೆ ನಾನು ಆ ಠಾಕೂರ್ ಇಬ್ರು ಹೊಡೆದಾಡ್ತಿದ್ವಿ. ನಾವಿಬ್ರು ಕೆಳಗ್ ಬಿದ್ದು ಉರುಳಾಡ್ತಿದ್ವಿ. ನಮ್ ಎರಡೂ ಕಡೆಯವರು ಸುತ್ತಲೂ ಫೈರಿಂಗ್ ಮಾಡ್ತಾ ಇದ್ರು. ಬುಲೆಟ್ ನಮಗ್ ತಾಗುತ್ತನ ಭಯನೂ ಇರ್ಲಿಲ್ಲ. ನಾನು ಆ ಠಾಕೂರ್ ಶರ್ಟ್ ಇಟ್ಕೊಂಡು ಜೋರಾಗಿ ಹಿಂದಕ್ಕೆ ಕೇಳ್ದೆ. ಹಿಂದಕ್ಕೆ ಹೇಳದ್ ಕೂಡ್ಲೆ ಅವನ್ ಜೋಬು ನನ್ನ ಕೈಗೆ. ಆಮೇಲೆ ಏನಾಯ್ತು? ಅಂಜಲಿ, ಕಾರ್ ತಂದಿದ್ಯಾ? ಹಾ ತಂದಿದ್ದೀನಿ. ಬಾ. ಅಯ್ಯೋ ಭರತ್, ಈ ಪರಿಸ್ಥಿತಿಲಿ ನಡಿಬಾರ್ದು. ಅಯ್ಯೋ ನನಗೇನು ಆಗಲ್ಲ. ಬಾ. ಅಲ್ಲ, ಬಾ. ಬಾ ಸುಮ್ಮನೆ.